ಬಳಕೆಗೆ ಬಿತ್ತು ಅಂಕುಶ. ಆರ್ಎಸ್ಎಸ್ ಹೆಸರೆತ್ತದೇ ನಿರ್ಬಂಧ. ನೋಂದಾಯಿತ ಸಂಘಕ್ಕಷ್ಟೇ ಸಮ್ಮತಿ. ರಾಜ್ಯದಲ್ಲಿ ಸದ್ದಾಗುತ್ತಿದ್ದ ಆರ್ಎಸ್ಎಸ್ ಬ್ಯಾನ್ ವಿಚಾರಕ್ಕೆ ಕೊನೆಗೂ ತೆರೆ ಬಿದ್ದಿದ್ದು, ಸರ್ಕಾರಿ ಜಾಗ, ಸಾರ್ವಜನಿಕ ಸ್ಥಳಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆ ನಿರ್ಬಂಧಿಸಬೇಕೆಂಬ ಸ್ವಪಕ್ಷೀಯರ ಬೇಡಿಕೆಗೆ ಸ್ಪಂದಿಸಿರುವ ರಾಜ್ಯ ಸರ್ಕಾರ ಮಹತ್ವದ ನಿರ್ಧಾರಕ್ಕೆ ಬಂದಿದೆ. ಹಾಗಾದ್ರೆ ಯಾವುದು ಆ ನಿರ್ಧಾರಗಳು? ರಾಜ್ಯದಲ್ಲಿ ಆರ್ಎಸ್ಎಸ್ ಬ್ಯಾನ್ ಸಂಪುಟ ಸಭೆಯಲ್ಲಿ ನಡೆದ ನಿರ್ಧಾರಗಳೇನು ಎನ್ನುವ ಕಂಪ್ಲೀಟ್ ಡೀಟೇಲ್ಸ್ ಬಗ್ಗೆ ತಿಳಿಯೋಣ ಬನ್ನಿ. ರಾಜ್ಯ ಸರ್ಕಾರ ಮಹತ್ವದ ತೀರ್ಮಾನದನ್ವಯ ಇನ್ನು ಮುಂದೆ ಖಾಸಗಿ ಸಂಘ ಸಂಸ್ಥೆಗಳು ತಮ್ಮ ಕಾರ್ಯಕ್ರಮಗಳಿಗೆ ಸರ್ಕಾರಿ ಜಾಗ ಬಳಸುವುದು ಅಷ್ಟು ಸಲೀಸಲ್ಲ. ಚಾಲ್ತಿ ಕಾಯ್ದೆ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಲು ಗುರುವಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧರಿಸಲಾಗಿದೆ. ಸರ್ಕಾರಿ ಜಾಗಗಳು, ಸಾರ್ವಜನಿಕ ಸ್ಥಳಗಳಲ್ಲಿ ಕಾರ್ಯಕ್ರಮ ಏರ್ಪಡಿಸಲು ಪೂರ್ವಾನುಮತಿ ಕಡ್ಡಾಯವಾಗಿದೆ. ಅದರಲ್ಲೂ ನೋಂದಾಯಿತ ಸಂಘ ಸಂಸ್ಥೆಗಳಿಗೆ ಮಾತ್ರ ಅನುಮತಿ ನೀಡಲು ಸಚಿವ ಸಂಪುಟ ನಿರ್ಧರಿಸಿದ್ದು, ಆ ಮೂಲಕ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಚಟುವಟಿಕೆಗಳಿಗೆ ಪರೋಕ್ಷವಾಗಿ ನಿರ್ಬಂಧ ಹೇರಲು ಮುಂದಾಗಿದೆ. ಯಾವ ಸ್ಥಳಕ್ಕೆ ಅನ್ವಯ? ಸರ್ಕಾರಿ ಶಾಲಾ ಕಾಲೇಜು, ಅನುದಾನಿತ ಶಿಕ್ಷಣ ಸಂಸ್ಥೆಗಳು, ಉದ್ಯಾನ ಆಟದ ಮೈದಾನಗಳು, ಸಾರ್ವಜನಿಕ ರಸ್ತೆಗಳು, ತೆರೆದ ಸ್ಥಳಗಳು ಮತ್ತಿತರ ಆಸ್ತಿಗಳು ನಾಗರಿಕರ ಸದ್ಬಳಕೆಗೆ ನಿರ್ದಿಷ್ಟಪಡಿಸಿದ ಜಾಗಗಳಾಗಿವೆ. ಈ ಸ್ಥಳಗಳಲ್ಲಿ ಕಾರ್ಯಕ್ರಮ ನಡೆಸಲು ಅನುಮತಿ ಇನ್ನೂ ಕಡ್ಡಾಯ. ಗಣವೇಷಧಾರಿ ಸರ್ಕಾರಿ ಸಿಬ್ಬಂದಿಗೆ ಕಾದಿದೆ ಶಿಕ್ಷೆ. ಕೆಲವು ಗ್ರಾಮ ಆಡಳಿತಾಧಿಕಾರಿಗಳು, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ಸಿಬ್ಬಂದಿ ಗಣವೇಷಧಾರಿಗಳಾಗಿ ಆರ್ಎಸ್ಎಸ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಮಾಹಿತಿ ಇದ್ದು, ಸೇವಾ ನಿಯಮ ಉಲ್ಲಂಘನೆಗೆ ಶಿಸ್ತು ಕ್ರಮದ ಶಿಕ್ಷೆ ಕಾದಿದೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಎಚ್ಚರಿಸಿದ್ದಾರೆ. ಸರ್ಕಾರಿ ಸ್ಥಳ ಬಳಕೆ ವಿಚಾರದಲ್ಲಿ ಭಾವಾವೇಶ, ಉದ್ವೇಗ, ಆತುರದ ನಿರ್ಧಾರಗಳು ಸರಿಯಲ್ಲ. ಸೈದ್ಧಾಂತಿಕ ರಾಜಕೀಯವಾಗಿ ವಿಚಾರಗಳು ಭಿನ್ನವಾಗಿದ್ದರೂ ಸರ್ಕಾರ ನಡೆಸುತ್ತಿದ್ದೇವೆ ಎಂಬುದನ್ನು ಮರೆಯಬಾರದು ಎಂಬ ಸಮಚಿತ್ತದ ನಿಲುವನ್ನು ಸಂಪುಟ ತಳೆದಿದೆ. ಕಾರ್ಯನೀತಿ ಮುಖ್ಯಾಂಶವೇನು? ಖಾಸಗಿ ಸಂಘ ಸಂಸ್ಥೆಗಳು, ಸಂಘಟನೆಗಳು ಸಾರ್ವಜನಿಕ ಸ್ಥಳಗಳಲ್ಲಿ ಕಾನೂನುಬದ್ಧವಾಗಿ ಚಟುವಟಿಕೆ ನಡೆಸಲು ಅನುಮತಿ ಪಡೆಯುವುದೇ ಕಾರ್ಯನೀತಿಯ ಮುಖ್ಯಾಂಶ. ಒಟ್ಟಾರೆಯಾಗಿ ಆರ್ಎಸ್ಎಸ್ ನೋಂದಾಯಿತ ಸಂಘವಲ್ಲವೆಂಬ ಧ್ವನಿಗೆ ಸಂಪುಟ ಬಲ ತುಂಬಿದೆ. ಸರ್ಕಾರಿ ಜಾಗಗಳು, ಸಾರ್ವಜನಿಕ ಸ್ಥಳಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ನಿರ್ಬಂಧ ಹೇರುವಂತೆ ಕೋರಿ ಸಿಎಂಗೆ ಸಚಿವ ಪ್ರಿಯಾಂಕ್ ಖರ್ಗೆ ಪತ್ರ ಬರೆದಿದ್ರು.